ಶ್ರೀಕೃಷ್ಣ ಸುಧಾಮನ ಸ್ನೇಹಕಥೆ. ಲಾರ್ಡ್ ಕೃಷ್ಣ ಮತ್ತು ಸುಧಾಮ ಬಾಲ್ಯದ ಆಪ್ತ ಸ್ನೇಹಿತರು. ಸುಧಾಮನು ಅತ್ಯಂತ ಬಡವನಾಗಿದ್ದರೂ ಜ್ಞಾನ, ವಿನಯ ಹಾಗೂ ಸದ್ಗುಣಗಳಲ್ಲಿ ಶ್ರೀಮಂತನಾಗಿದ್ದನು. ಅವನು ಚಿಂದಿಯಾದ ಬಟ್ಟೆ ಧರಿಸಿ ಸರಿಯಾದ ಆಹಾರವಿಲ್ಲದೆ ತನ್ನ ಕುಟುಂಬದೊಂದಿಗೆ ಸಂಕಷ್ಟದಲ್ಲಿ ಬದುಕುತ್ತಿದ್ದನು. ಒಂದು ದಿನ ಸುಧಾಮನ ಪತ್ನಿ, ನೀವು ನಿಮ್ಮ ಸ್ನೇಹಿತ ಶ್ರೀಕೃಷ್ಣನನ್ನು ಭೇಟಿ ಮಾಡಿ ನಮ್ಮ ದಾರಿದ್ರ್ಯವನ್ನು ತಿಳಿಸಿ ಸಹಾಯ ಕೇಳಿ ಎಂದು ಮನವಿ ಮಾಡಿದಳು. ಸುಧಾಮನಿಗೆ ಸ್ನೇಹಿತನಿಂದ ಏನನ್ನಾದರೂ ಕೇಳುವುದೂ ಇಷ್ಟವಿರಲಿಲ್ಲ. ಆದರೂ ಪತ್ನಿಯ ಒತ್ತಾಯದಿಂದ ಕನಿಷ್ಠ ದರ್ಶನ ಪಡೆಯುವ ಉದ್ದೇಶದಿಂದ ದ್ವಾರಕೆಗೆ ಹೊರಟನು. ಬರಿಗೈಲಿ ಹೋಗಬಾರದೆಂದು ಅವನ ಪತ್ನಿ 4 ಮನೆಗಳಿಂದ ತಂದ ಸ್ವಲ್ಪ ಅವಲಕ್ಕಿಯನ್ನು ಚಿಂದಿ ಬಟ್ಟೆಯಲ್ಲಿ ಕಟ್ಟಿಕೊಟ್ಟಳು. ಅದನ್ನು ತೆಗೆದುಕೊಂಡು ಸುಧಾಮನು ದ್ವಾರಕೆಗೆ ತಲುಪಿದನು. ತನ್ನ ಸ್ನೇಹಿತನನ್ನು ಕಂಡ ಲಾರ್ಡ್ ಕೃಷ್ಣ ಬಹಳ ಸಂತೋಷದಿಂದ ಓಡಿ ಬಂದು ಸುಧಾಮನನ್ನು ಆಲಿಂಗಿಸಿ ಗೌರವದಿಂದ ಸ್ವಾಗತಿಸಿದನು. ಅವನ ಕಾಲುಗಳನ್ನು ತೊಳೆಯಿಸಿ ತನ್ನ ಆಸನದಲ್ಲಿ ಕುಳ್ಳಿರಿಸಿದನು. ರುಕ್ಮಿಣಿಯೂ ಸೇವೆ ಸಲ್ಲಿಸಿದಳು. ಸುಧಾಮನು ತಂದಿದ್ದ ಅವಲಕ್ಕಿಯನ್ನು ಕೊಡಲು ನಾಚಿಕೆಪಟ್ಟನು. ಆದರೆ ಕೃಷ್ಣನು ಅದನ್ನು ಕಸಿದುಕೊಂಡು ಅಪಾರ ಪ್ರೀತಿಯಿಂದ ತಿನ್ನುತ್ತಾ, ಈ ಸಣ್ಣ ಕಾಣಿಕೆಯೇ ನನಗೆ ಅತ್ಯಂತ ಅಮೂಲ್ಯ ಎಂದು ಹೇಳಿದರು. ಇಬ್ಬರೂ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಆದರೆ ಸುಧಾಮನು ತನ್ನ ಬಡತನದ ಬಗ್ಗೆ ಏನೂ ಕೇಳಲಿಲ್ಲ. ಮನೆಗೆ ಹಿಂತಿರುಗಿದಾಗ ಸುಧಾಮನು ತನ್ನ ಜೋಪಡಿಯ ಜಾಗದಲ್ಲಿ ಸುಂದರ ಅರಮನೆ ಕಂಡನು. ಅವನ ಪತ್ನಿಯೂ ಶ್ರೀಮಂತವಾಗಿ ಕಾಣುತ್ತಿದ್ದಳು. ಇದು ಎಲ್ಲವೂ ಶ್ರೀಕೃಷ್ಣನ ಕೃಪೆಯಿಂದ ಸಂಭವಿಸಿದೆ ಎಂಬುದನ್ನು ಅವನು ಅರಿತುಕೊಂಡನು. ಈ ಕಥೆ ನಮಗೆ ಹೇಳುವುದು, ನಿಜವಾದ ಸ್ನೇಹ, ಭಕ್ತಿ ಮತ್ತು ವಿನಯ ಇದ್ದರೆ ಜೀವನದಲ್ಲಿ ಸಾರ್ಥಕತೆ ಸಿಗುತ್ತದೆ. ನಮಸ್ಕಾರ.